ಎಲ್ರಿಗೂ ನಮಸ್ಕಾರ. ನಾನು ಲಕ್ಷ್ಮೀದೇವಿ ಮಾಡ್ತಾರೆ ನಮಸ್ಕಾರಗಳು. ನನ್ನ ಮೂಲಸ್ಥ ಸ್ಥಳ ಬೆಂಗಳೂರು. ನಾವು ಒಂದು ವಿಲೇಜಲ್ಲಿ ಹುಟ್ಟಿ ಬೆಳೆದಿತ್ತು. ಅಲ್ಲಿ ನಮ್ಮ ತಂದೆ ತಾಯಿ ಲಿಂಗಮಾರಪ್ಪ ಕೆಂಪಮ್ಮ ಅವರು ಹೊಟ್ಟೆಲಿ ಹುಟ್ಟಿರೋ ಮಗಳು ನಾನು. ನನ್ನ ಕೈಲಿ ಏನಾಗುತ್ತೋ ಆದಷ್ಟು ಸಹಕಾರ ನಾನು ಮಾಡ್ತಾಯಿದ್ದೀನಿ. ದೊಡ್ಡದಾಗಿ ಮಾಡಿದ್ದೀನಿ ಅಂತ ನಾನು ಹೇಳಲ್ಲ, ಚಿಕ್ಕದಾಗಿ ಮಾಡಿದ್ದೀನಿ. ನಮ್ಮ ತಂದೆಯವರು ದೊಡ್ಡದಾಗಿ ಮಾಡಿ ಸಾಧನೆ ಮಾಡಿ ಹೋಗಿರೋರು. ಅವರು ಹೆಸರು ಹೇಳೋಕ್ಕೂ ನಮಗೆ ಅರ್ಹತೆ ಇಲ್ಲ. ಅವರ ಮಕ್ಕಳಾಗಿ ಸ್ವಲ್ಪ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಕೈಲಿ ಏನಾಗುತ್ತೋ ಅದನ್ನ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಿದ್ದಾರಲ್ಲ ಅಂತ ನಾವು ತಿಳ್ಕೊಂಡು ಅವರ ದಾರಿಯಲ್ಲೇ ಅವರಷ್ಟು ನನ್ನ ಕೈಲಿ ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ನನ್ನ ತಾಯಿ ಕೆಂಪಮ್ಮ ಅಂತ, ಅವರು ತುಂಬ ಕಷ್ಟ ಸುಖದಲ್ಲಿ ಎರಡರಲ್ಲೂ ಇದ್ದಾರೆ. ನಮ್ಮನ್ನು ಸಾಕಿದ್ದಾರೆ. ತುಂಬ ನಮಗೆ ಏನೂ ಕಷ್ಟ ತೋರಿಸ್ತಿಲ್ಲ ಅವರು. ಅಷ್ಟು ಚೆನ್ನಾಗಿ ನಮ್ಮನ್ನು ಸಾಕವ್ರೆ. ಅದಕ್ಕೆ ನಾನು ನಮ್ಮ ತಾಯಿ ಹೆಸರು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ, ನಮ್ಮ ತಂದೆ ತಾಯಿ ಹೆಸರು ಹೇಳೋದಕ್ಕೆ. ನನ್ನ ಅಣ್ಣ ತಮ್ಮಂದಿರು ಅಷ್ಟೇನೆ. ಅವರು ಒಂದು ನನಗೆ ಬ್ಯಾಕ್ ಸಪೋರ್ಟು ಅಂತ ಹೇಳ್ತೀನಿ. ಆಮೇಲೆ ನನ್ನ ತಮ್ಮ ಒಬ್ಬರಿದ್ದಾರೆ, ಆಂಜನೇಯ ಮೂರ್ತಿ ಅಂತ. ಅವರು ನನಗೆ ಮಗ ಕೂಡ ಹೌದು, ತಮ್ಮ ಅಲ್ಲ. ನನಗೆ ಮಗನ ಥರ ನಾನು ಸಾಕಿದ್ದೀನಿ ಅವ್ರನ್ನ. ಅವರು ಸಹ ನಮ್ಮ ಅಕ್ಕ ಮಾಡ್ಕೊಂಡು ಬರ್ತಾಯಿರೋದು ಒಳ್ಳೆ ಕೆಲಸ, ಒಳ್ಳೆ ಸಾಧನೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಮಾಡಲಿ, ಅವ್ರು ಇನ್ನಷ್ಟು ಜನಗಳಿಗೆ ಸ್ಫೂರ್ತಿ ಆಗಬೇಕು ಅಂತ ಯಾವಾಗಲೂ ನನಗೆ ಬೆನ್ನು ತಟ್ತಾರೆ. ಅಕ್ಕ ನೀನು ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತಾಯಿದ್ದೀಯಾ ಅಂತ ಹೇಳ್ಬಿಟ್ಟು. ದೊಡ್ಡ ಕೆಲಸ ಮಾಡ್ಕೊಂಡು ಬರ್ತಾಯಿಲ್ಲ. ನಾವೇನಂದರೆ ಕುಂತಿದ್ದವ್ರನ್ನ ಎಬ್ಬರಿಸಿದ್ರೂ ಕೆಲಸನೇ. ಅರ್ಥ ಆಯ್ತಾ? ಇನ್ನೊಂದೇನಾದ್ರು ಕೈ ಹಿಡ್ದು ಎಬ್ಬರಿಸ್ತೀವಲ್ಲ, ಅದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ನಾವೇ ಬದುಕಬೇಕು, ನಾವೇ ಬೆಳೆದಿದ್ದೀವಿ, ಇನ್ನೊಬ್ರದ್ದು ಕಟ್ಕೊಂಡು ನಮಗೇನಕ್ಕೆ ಅಂದರೆ ನಾವು ಸ್ವಾರ್ಥಿಗಳಾಗೋಗ್ತೀವಿ. ನಾವು ಸ್ವಾರ್ಥಿ ಆಗಬಾರ್ದು. ನಾವು ಯಾವತ್ತಿದ್ರೂ ನಾವು ಬೆಳೆದಿದ್ದೀವಿ ಅಂದರೆ ಇನ್ನೊಬ್ಬರನ್ನ ಬೆಳೆಸೋದಕ್ಕೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡ್ತಾ ಇರಬೇಕು. ಯಾಕಂದರೆ ನಮ್ಮ ಬೆಳವಣಿಗೆ ಯಾವತ್ತೂ ಇದ್ದೇ ಇರುತ್ತೆ. ಸಾಕು ಅನಿಸಲ್ಲ. ಅದರಲ್ಲಿ ನಮ್ಮ ಕೈಲಾಗಂಥ ಕೆಲಸ, ಸಣ್ಣ ಪುಟ್ಟ ಕೆಲಸ ಮಾಡೋಣ, ಒಳ್ಳೇದು ಮಾತಾಡೋಣ, ಒಳ್ಳೆ ವಿಚಾರಗಳು ಮಾತಾಡೋಣ. ನಮ್ಮ ಕರ್ನಾಟಕಕ್ಕೆ ಏನು ಬೇಕು, ನಮ್ಮ ಕರ್ನಾಟಕ ಜನಗಳಿಗೆ ಏನು ಬೇಕು, ನಮ್ಮ ನಂಬಿರೋರಿಗೆ ಏನು ಬೇಕು, ಅವ್ರಿಗೆ ಸಾಕಾರವಾಗಿ ನಿಲ್ಲಬೇಕು ಅನ್ನೋದೇ ನನ್ನ ಗುರಿ. ಏನಂದರೆ ಯಾರು ಬೇಕಾದ್ರೂ ಜೀವನದಲ್ಲಿ ಬರ್ತಾರೆ, ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ. ಕೆಟ್ಟವರು ಪಾಠ ಕಲಿಸ್ತಾರೆ, ಒಳ್ಳೆಯವರು ಸಾಥ್ ಕೊಡ್ತಾರೆ. ಇದೇ ಹೆಣ್ಣಿನ ಜೀವನದಲ್ಲಿ, ಯಾರ ಜೀವನದಲ್ಲೇ ಆಗಿರಲಿ, ಒಳ್ಳೆಯವರು ಬಂದರೆ ಸಾಥ್ ಕೊಟ್ಟು ಸಪೋರ್ಟ್ ಮಾಡ್ತಾರೆ, ಕೆಟ್ಟವರು ಬಂದರೆ ಕಿತ್ಕೊಂಡು ಹೋಗ್ತಾರೆ. ಇದೇ ನಮ್ಮ ಜೀವನದಲ್ಲಿ ನಡೆಯೋದು. ಅದರಿಂದ ನಾವು ಎಷ್ಟೇ ಏನೇ ಎಫರ್ಟ್ ಹಾಕಿದ್ರೂ ನಮ್ಮ ಸಾಧನೆ ಒಂದು 4 ಜನ ಮೆಚ್ಚಬೇಕು ಅಂತ ನಾನು ಮಾತಾಡ್ತಾ ಇಲ್ಲ. ನಮ್ಮ ಕೈಲಾಗಂಥದ್ದು ಸಹಕಾರ. ಯಾಕಂದರೆ ಒಂದು ಫೋನ್ ಮಾಡ್ತಾರೆ, ಈ ಫೋನ್ ಇರೋದೇನಕ್ಕೆ ಹೇಳಿ? ಒಂದು ಸಹಕಾರಕ್ಕೆ, ಎಲ್ಲನೋ ಒಂದು ಕಷ್ಟಕ್ಕೆ ಫೋನ್ ಇರೋದು. ಒಂದು ಫೋನ್ ಮಾಡಿದ್ರೆ ಹೆಲ್ಪ್ ಮಾಡ್ಬೋದೇನೋ, ಒಂದು ಸಹಕಾರ ಮಾಡ್ಬೋದೇನೋ ಅಂತ ಫೋನ್ ಮಾಡ್ತಾರೆ. ಅದಕ್ಕೆ ನಾವು ಸ್ಫೂರ್ತಿಯಾಗಿರಬೇಕು. ಒಂದು ಫೋನ್ ಮಾಡಿ, ಇಲ್ಲ ನಾನು ಹೊರಗಡೆ ಇದ್ದೀನಿ, ನಾನು ದೂರ ಇದ್ದೀನಿ, ನಾನು ಎಲ್ಲೋ ಇದ್ದೀನಿ ಅಂತ ಹೇಳೋದಲ್ಲ. ಅದು ನಾವೆಲ್ಲಿದ್ದೀವ, ನಾವು ಹೋಗೋಕ್ಕಾಗಲಿಲ್ಲ ಅಂದರೂ ಇನ್ನೊಬ್ರನ್ನಾದರೂ ಕಳ್ಸೋಕ್ಕಾಗುತ್ತಾ ಅಂತ ನಾವು ಯೋಚನೆ ಮಾಡಿ ಮಾತಾಡಬೇಕು. ಯಾಕಂದರೆ ನಮ್ಮನ್ನೇ ನಂಬಿ ಒಂದು ಫೋನ್ ಮಾಡ್ತಾರೆ, ಒಂದು ಕಷ್ಟದಲ್ಲಿದ್ದೀನಿ ಅಂತ. ನನ್ನ ಕೈಲಿ ಏನಾಗುತ್ತೋ ಸಣ್ಣ ಪುಟ್ಟ ಸಹಕಾರಗಳು ಮಾಡಬೇಕು. ಅದನ್ನ ನಾನು ಗುರಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮಾಡ್ತೀನಿ. ದೊಡ್ಡ ಕೆಲಸ ಮಾಡಿಲ್ಲ, ನಾನು ದೊಡ್ಡ ಸಾಧನೆ ಮಾಡಿಲ್ಲ. ಚಿಕ್ಕದ್ರಿಂದನೇ ದೊಡ್ಡದಾಗೋದು, ಚಿಕ್ಕದ್ರಿಂದ ಸಣ್ಣ ಪುಟ್ಟಗಳು ಕೆಲಸಗಳು ಮಾಡ್ಕೊಂಡು ಬರ್ತಾಯಿದ್ದೀನಿ. ನಿಮ್ಮೆಲ್ಲ ಸಹಕಾರ ಹೀಗೆ ಇರಲಿ. ನಿಮ್ಮ ಪ್ರೀತಿ ಮುಂದೆ ನಾನೊಂದು ಚಿಕ್ಕ ಹುಡುಗಿಯಾಗಿ ನಿಮ್ಮ ಮುಂದೆ ಬಂದಿದ್ದೀನಿ. ನಿಮ್ಮ ಮನೆ ಮಗಳು ಅಂದ್ಕೊಳ್ಳಿ, ನಿಮ್ಮ ಅಕ್ಕ ತಂಗಿ ಅಂದ್ಕೊಳ್ಳಿ, ನಮ್ಮ ಫ್ಯಾಮಿಲಿ ಮಗಳು ಅಂದ್ಕೊಳ್ಳಿ. ನನ್ನನ್ನು ನಾನು ಒಂದು ಗ್ರಾಮದಲ್ಲಿ ಕಷ್ಟ ಸುಖ ನೋಡ್ಕೊಂಡು ಬೆಳೆದವಳು. ಏನಕ್ಕೆ ನಾನು ಸೋಷಲ್ ವರ್ಕ್ ತೊಗೊಂಡೆ ಅಂದರೆ, ನಾವು ಕಷ್ಟದಲ್ಲಿದ್ದಾಗ ಯಾರು ಹೆಲ್ಪ್ ಮಾಡಲಿಲ್ಲ, ಫೋನ್ ಮಾಡೋರು ಮಾಡ್ತಿರಲಿಲ್ಲ, ಹೊರಗಡೆ ಇದ್ದೀನಿ ಅಂತ ಹೇಳೋರು. ಆವಾಗ ನಮ್ಮ ಕಷ್ಟ ನಾವೇ ಬೀಳಬೇಕು, ನಾವೇ ಕೆಳಗಿರೋರು ಮೇಲೆ ಎದ್ದು ನಿಂತ್ಕೊಳ್ಳೇಬೇಕು. ಇದೇ ನಮ್ಮ ಸಾಧನೆ ಆಗಿರಬೇಕು. ಇಷ್ಟು ಮಾತು ಹೇಳಿಸ್ತಾ ನಾನು ಈ ಕೆಲವೊಂದು ಹೆಣ್ಮಕ್ಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಕೆಳಗಿದ್ದೀವಿ ಅಂತಂದರೆ ತುಳಿಯೋಕ್ಕೆ ಇನ್ನೊಬ್ಬರು ನೋಡ್ತಾ ಇರ್ತಾರೆ. ಬೇಡ, ನಮ್ಮ ಕೈಲೂ ಆಗುತ್ತೆ. ನಾವು ಒಬ್ಬರ ಹತ್ರ ಕಷ್ಟ ಹೇಳ್ಕೊಂಡಾಗಲ್ವ ನಮ್ಮನ್ನು ತುಳಿಯೋಕ್ಕೆ ನೋಡೋದು. ಬೇಡ, ನಾವು ಕಷ್ಟನೇ ಹೇಳ್ಕೊಳೋದು ಬೇಡ. ನಮಗೆ ಸಹಕಾರ ನೀಡೋರ ಹತ್ರ ನಾವು ಕಷ್ಟ ಹೇಳ್ಕೊಡೋಣ. ನಮಗೆ ಸ್ಫೂರ್ತಿಯಾಗಿರೋರ ಹತ್ರ ನಾವು ಹೇಳ್ಕೊಳ್ಳೋಣ. ನಮಗೆ ಹೆಲ್ಪ್ ಮಾಡೋರ ಹತ್ರ ನಾವು ಕಷ್ಟ ಹೇಳ್ಕೊಳ್ಳೋಣ. ಜೊತೆಯಲ್ಲಿ ಕಷ್ಟ ಸುಖ ಎರಡರಲ್ಲೂ ತುಳಿದು ಬಂದವರೇ
ಒಂದು ಮೆಟ್ಟಿಲಾಗಿ ನಿಲ್ಲೋಕ್ಕೆ ಸಾಧ್ಯ. ಎಲ್ಲ ಹೆಣ್ಮಕ್ಳಿಗೂ ಹೇಳೋದಿಷ್ಟೇ, ನಾನು ಕಷ್ಟ ಸುಖದಲ್ಲೇ ಬಂದವಳು. ಈ ಫೀಲ್ಡಲ್ಲಿ ಏನಕ್ಕೆ ಬಂದಿದ್ದೀನಿ ಅಂದರೆ ನಾನು ಕಷ್ಟ ನೋಡ್ಕೊಂಡು ಬೆಳೆದೆ. ಆದ್ದರಿಂದ ನಾನು ಇನ್ನೊಬ್ಬರ ಕಷ್ಟಕ್ಕೆ, ಇನ್ನೊಬ್ಬರ ಪ್ರೀತಿಗೆ ಭಾಗಿಯಾಗಿದ್ದೀನಿ, ಸ್ಪಂದಿಸ್ತಾ ಇದ್ದೀನಿ. ನನ್ನ ಕೈಲಿ ಏನಾಗುತ್ತೋ ಅದನ್ನ ನಾನು ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ನಾನು ನಿಮ್ಮ ಲಕ್ಷ್ಮೀದೇವಿ.